ಗಾಯ್ಸ್ ನೀವು ಇಲ್ಲಿ ಗಿರ್ಮಿಟ್ ತಿಂದ್ರಪ್ಪ ಅಂತಂದ್ರೆ ಒಂದ ಪ್ಲೇಟಿಗೆ ವಾಪಸ್ ಹೋಗಂಗೇ ಇಲ್ಲ. ಓನ್ಯಾಗೊಬ್ಬ ಮೆಂಬರ್ ಬೇಕ ರೋಡ್ ಮಾಡಕ್ ಡಾಂಬರ್. ಇದು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಲೆಗಸಿ, ದಟ್ ಇಸ್ ಗಿರ್ಮಿಟ್ ಬಜಿ. ಈ ಗಿರ್ಮಿಟ್ ನೋಡಿದ್ರೆ ಬಾಯಾಗ ಜುಳು 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 ವಾಟರ್ ಫಾಲ್ ಗತ್ತೆ ನೀರು ಇರ್ಬೇಕು. ಹಂಗ ಗಿರ್ಮಿಟ್ ಮ್ಯಾಗ ಶೇಂಗಾ ಸೈಡಿಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ 2 ಬಜ್ಜಿ ಒಗದ್ರ ಆಹಾ. ಇದು ನೋಡ್ರಿ ಅಮರೇಶ್ವರ್ ಹೋಟೆಲ್. ಸರಿ ಸುಮಾರು 20 ವರ್ಷದಿಂದ ಇವ್ರು ಈ ಮಸ್ತ್ ಗಿರ್ಮಿಟ್ ಮಾಡ್ಕೊಂತ ಬಂದಾರ. ಇವ್ರು ನೋಡ್ರಿ ಇಲ್ಲಿ ಮಾರದ್ ಬರೇ 4 ಐಟಮ್, ದಟ್ ಇಸ್ ಗಿರ್ಮಿಟ್, 2 ತರ ಬಜ್ಜಿ ಮತ್ತ ಚಾ. ಬಟ್ ಇವ್ರು ಇಷ್ಟ ಮಾರಿದ್ರಪ್ಪ ಅಂತಂದ್ರೆ ಈ ಗಿರ್ಮಿಟ್ ಭಾರಿ ಫೇಮಸ್ ಅದ. ಇಲ್ಲಿ ಯಾವಾಗಿದ್ರು ನೋಡ್ರಿ ಇಷ್ಟ ರಶ್ ಇದ್ದೇ ಇರ್ತೈತಿ ಇಲ್ಲಿ. ಅಂಡ್ ಏನಪ್ಪಾ ಅಂತಂದ್ರೆ ಇವ್ರು ಒಂದ್ ದಿವ್ಸಕ್ಕೆ 1 ರಿಂದ 2 ಚೀಲ ಚುಮ್ಮರಿ ಖಾಲಿ ಮಾಡ್ಬಿಡ್ತಾರ ಹಂಗ. ಸೊ ಗೈಸ್, ನಾ ಇವತ್ತ ಬಾಗಲಕೋಟದಾಗ ಒನ್ ಆಫ್ ದ ಬೆಸ್ಟ್ ಗಿರ್ಮಿಟ್ ಬಜ್ಜಿ ತಿನ್ನಾಕ್ ಬಂದಿನಿ. ದಟ್ ಇಸ್ ಅಮರೇಶ್ವರ್ ಹೋಟೆಲ್. ಇದು ಲೊಕೇಶನ್ ಎಲ್ಲಪ್ಪ ಅಂತಂದ್ರೆ ಪೊಲೀಸ್ ಪ್ಯಾಲೇಸ್ ಸರ್ಕಲ್, ದಟ್ ಇಸ್ ಹಳೆ ಜಿಲ್ಲಾ ಪಂಚಾಯತ್ ಏನೈತಲ್ಲ ಆ ಬಿಲ್ಡಿಂಗ್ ಮುಂದೆ ಐತಿ. ನಾ ಬಾಗಲಕೋಟದಾಗ ಇದ್ದ 5-6 ವರ್ಷ ಆಯ್ತು. ಅದ್ರಾಗ ನಾ ತಿಂದಿದ್ ಒನ್ ಆಫ್ ದ ಬೆಸ್ಟ್ ಗಿರ್ಮಿಟ್. ಇನ್ನೊಂದೇನ್ ಗೊತ್ತನ, ನೀವ್ ಇಲ್ಲಿ ಬಂದ್ರಪ್ಪ ಅಂತಂದ್ರೆ 1 ಪ್ಲೇಟ್ ಗಿರ್ಮಿಟ್ ವಾಪಸ್ ಹೋಗಂಗೇ ಇಲ್ಲ. ಇವತ್ ನಮ್ ಬಾಯಿನೂ ಅದ್ರ ಗಿರ್ಮಿಟ್ ತಿನ್ನಕ್ ಬಂದಿನಿ. ವೈ ಬಿಕಾಸ್ ಮೈ ಮೋಸ್ಟ್ ಫೇವರೇಟ್ ಗಿರ್ಮಿಟ್ ಅಂಡ್ ಬಾಗಲಕೋಟ್. ನೀವು ಬಂದಾಗ ಬರ್ರಿ, ಬಂದ್ ಗಿರ್ಮಿಟ್ ತಿನ್ರಿ. ಗಿರ್ಮಿಟ್ ಎಲ್ಲ ಬಜ್ಜಿ ಮಾತ್ರ ತಗೊಂಡ್ ಮರ್ಯಾಕ್ ಹೋಗ್ಬಿಡ್ರಿ, ಯಾಕಂದ್ರೆ ಬೆಸ್ಟ್ ಕಾಂಬಿನೇಷನ್ ಎರಡು. ವಿತ್ ಗಿರ್ಮಿಟ್ ಬಜ್ಜಿ ತಗೊಂಡ್ರು ಮಸ್ತ್ ಅದು. ಸೊ ಬರ್ರಿ, ಬಂದು ಮಸ್ತ್ ಗಿರ್ಮಿಟ್ ತಿಂದ್ರಿ, ತಿಂದ್ ಮಜಾ ಮಾಡ್ಕೊಂಡ್ರಿ. ಅಂಟಿಂದ ನಾ ಗಿರ್ಮಿಟ್ ತಿಂತೀನಿ. ಬಾಯ್ ಬಾಯ್ ಗೈಸ್. ಸೊ ಗೈಸ್, ಗಿರ್ಮಿಟ್ ನೋಡೋದು ಮುಗಿದಿದ್ರೆ ಯಾರ್ಯಾರು ಇಲ್ಲಿ ತಿಂದಿರಪ್ಪ ಅನ್ನೋದು ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಹಂಗ ಶೇರ್ ಮಾಡ್ರಿ, ಫಾಲೋ ಮಾಡ್ರಿ, ಸಪೋರ್ಟ್ ತೋರಿಸ್ರಿ. ಜೈ ಶ್ರೀರಾಮ್. 1 2 3 4 ಹೊಸ ಬೆಳಕು ಟುಮ್ ಟುಮ್ ಟುಮ್.